ಇದೇ ಸರಿಯಾದ ದಾರಿ. ಇದ್ರಿಂದನೇ ಶಂಕಸುರ ಹೊರಗ್ ಬರ್ತಾನೆ. ದೇವರ್ಷಿಗಳು ಮಾತ್ರ ಈ ಕೆಲ್ಸನ ಮಾಡಕ್ಕಾಗೋದು. ನಾರಾಯಣ ನಾರಾಯಣ, ನನ್ನನ್ನು ಕ್ಷಮಿಸಿಬಿಡಿ ಪ್ರಭು, ಆದರೆ ನಾನಿದರಲ್ಲಿ ನಿಮಗೇನೂ ಸಹಾಯ ಮಾಡಲಾಗದು. ಮತ್ತೆ ನನಗೆ ಈ ಮಾರ್ಗವು ಸರಿಯೆನಿಸುತ್ತಿಲ್ಲ ಪ್ರಭು. ದೇವರ್ಷಿ, ಕೃಷ್ಣ ಕೇವಲ ನಿಮ್ಮ ಸ್ಮರಣೆ ಮಾಡಿದ್ದಾನಷ್ಟೇ. ಹಾ ದೇವರ್ಷಿ, ಅಲ್ಲಿ ಕೃಷ್ಣ ನಿಮ್ಮ ಸಹಾಯವನ್ನು ಬೇಡಿದರೆ ಅವನು ಖಂಡಿತ ಇದನ್ನು ಯೋಚಿಸಿರುತ್ತಾನೆ. ಹಾ ಮಾತೆ, ಆದರೆ ದೇವರ್ಷಿ, ನೀವೇ ಹೇಳುವಿರಲ್ಲ, ಕೃಷ್ಣನ ಪ್ರತಿಯೊಂದು ಕಾರ್ಯದ ಹಿಂದೆ ಅವನ ಸುಚಿಂತಿತ ವಿಚಾರವಿರುತ್ತದೆ ಎಂದು. ಅವನೇನೇ ಹೇಳಿದರೂ ಮಾಡಿದರೂ ಅದು ಧರ್ಮಸಂಗತ, ತರ್ಕಸಂಗತ ಮತ್ತು ಅವಶ್ಯಕವಾದುದೇ. ಆ ಪ್ರಭು, ನಾನು ಅದನ್ನೇ ಹೇಳುತ್ತಿದ್ದೇನೆ. ನಂದಪುತ್ರ ಏನು ಯೋಚಿಸಿದನೋ ಆ ವಿಚಾರ ಉತ್ತಮವಾಗಿದೆ. ಆದರೆ ಪ್ರಭು, ನಾನು ಈ ಕಾರ್ಯಕ್ಕೆ ಖಂಡಿತ ಉತ್ತಮ ಅಲ್ಲ. ನನ್ನನ್ನು ಕ್ಷಮಿಸಿಬಿಡಿ ಪ್ರಭು. ದೇವರ್ಷಿ, ನೀವೇಕೆ ಚಿಂತಿಸುತ್ತಿರುವಿರಿ? ನಿಮಗೆ ಸಹಾಯ ಮಾಡಲು ಕೃಷ್ಣನಿಲ್ಲವೇ? ಈಗ ನೀವು ಶೀಘ್ರ ತೆರಳಿ ದೇವರ್ಷಿ, ಅಲ್ಲಿ ನಂದಪುತ್ರ ನಿಮ್ಮ ಪ್ರತೀಕ್ಷೆಯಲ್ಲಿದ್ದಾನೆ. ನಾರಾಯಣ ನಾರಾಯಣ, ನಿಮ್ಮ ಅಪ್ಪಣೆ ಮಾತೆ, ನಿಮ್ಮ ಅಪ್ಪಣೆ. ಭಗವಂತ, ನೀವ್ ಯಾಕೆ ಖಡ್ಗ ಹಿಡ್ಕೊಂಡಿದ್ದೀರಿ? ನನಗೆ ತುಂಬಾ ಭಯ ಆಗ್ತಿದೆ ಭಗವಂತ. ಹಿಡಿಂಬನ ಬಳಿ ನಾನು ನಿನ್ನನ್ನು ಕಳಿಸಿದ್ದೇಕೆ? ಹಿಡಿಂಬನ ಹತ್ರ? ಅದು ಹಿಡಿಂಬ ಆ ಕುಂತಿಗೆ ಸದ್ಗತಿ ಕೊಡ್ಲಿ ಅಂತ ಅಷ್ಟೇ ಭಗವಂತ. ಮತ್ತು ಆಗಿದ್ದೇನು ಭಗವಂತ? ಆ ಭೀಮ ಹಿಡಿಂಬನ್ನ ಹೊಡೆದು ಇಷ್ಟಿದ್ದವನ್ನ ಇಷ್ಟು ಮಾಡ್ಬಿಟ್ಟ ಭಗವಂತ. ಅಯ್ಯೋ, ಭೀಮ ಅಂತೂ ಆ ಬಲದ ಧಾಮ ಬಲರಾಮನ ಹಾಗೆ ಶಕ್ತಿಶಾಲಿ. ಏನ್ ಮಾಡೋದು ಭಗವಂತ? ನೀವೇ ಹೇಳಿ, ಏನ್ ಮಾಡೋದು ಅಂತ. ಆದರೆ ಕೃಷ್ಣನಲ್ಲ ತಾನೇ ಅವನು? ಅಥವಾ ಪಾಂಡವರು ದೇವರ ಅವತಾರವೂ ಅಲ್ಲ. ನೀನಿರುವಾಗ ಅವರೆಲ್ಲ ಹೇಗೆ ಪಾರಾದರು? ಮತ್ ನಾನು ಏನ್ ಮಾಡ್ಲಿ ಭಗವಂತ? ನನ್ನಿಂದ ತಪ್ಪಾಗಿ ಹೋಯ್ತು. ಭಗವಂತ ಕಂಸನ ಬಳಿ ತಪ್ಪು ಮಾಡಿದರೆ ಒಂದೇ ಶಿಕ್ಷೆ ಇದೆ. ಭಗವಂತ, ನನ್ಗೆ ಅರ್ಥ ಆಯ್ತು. ನೀವೇ ಹೇಳಿ ನಾನು ಹೇಗೆ ಸಾಯ್ಬೇಕು ಅಂತ. ಸ್ವಯಂ ಯೋಚಿಸು. ಭಗವಂತ, ನಾನ್ ನಿಮಗೆ ಶರಣಾಗ್ತೀನಿ. ನಾನ್ ನಿಮ್ ದಾಸ. ಹೇಳಿದೆನಲ್ಲ, ಹೇಳು. ನೀನು ಸ್ವಯಂ ಯೋಚಿಸು. ಭಗವಂತ, ನಾನ್ ಸಾಯೋದಕ್ಕೂ ಮೊದಲು ನೀವು ನಿಮ್ ಸೇವಕನ ಅಂತಿಮ ಇಚ್ಛೆ ಕೇಳೋದಿಲ್ವಾ ಭಗವಂತ? ನಿನಗೆ ಇದನ್ನೇ ಕೇಳಬೇಕಿತ್ತಲ್ಲ, ನಾನಿದನ್ನೇಕೆ ಮಸೆಯುತ್ತಿದ್ದೆ ಎಂದು. ನೀವು ನನ್ನ ಮನಸ್ಸಿನ ಮಾತೆ ಹೇಳ್ಬಿಟ್ರಿ ಭಗವಂತ. ಕುಂತಿಗಾಗಿ ಇದೇ ಖಡ್ಗದಿಂದ ಅವಳ ವಧೆ ಮಾಡುತ್ತೇನೆ. ಕುಂತಿ ವಧೆನಾ? ನಂದಲ್ವಾ? ನನಗೆ ತಿಳಿದಿದೆ, ಆ ಕುಂತಿ ವಸುದೇವನನ್ನು ನೋಡಲು ಮಥುರೆಗೆ ಖಂಡಿತ ಬರುತ್ತಾಳೆ ಮತ್ತು ಅವಳು ಮಥುರೆಗೆ ಬರುತ್ತಲೇ ಇದೇ ಖಡ್ಗದಿಂದ ನಾನು ಅವಳ ಹತ್ಯೆಯನ್ನು ಮಾಡಲಿದ್ದೇನೆ. ಅದ್ಭುತ ಭಗವಂತ, ಏನ್ ಮಾತು! ನೀವೀ ಖಡ್ಗನ ಕುಂತಿಗಾಗಿ ಮಸೀತಿದ್ರಾ? ನಾನು ಸುಮ್ನೆ ಚಿಂತೆ ಮಾಡ್ತಿದ್ದೆ. ಈಗ ನಾನು ಏನು ಚಿಂತೆ ಇಲ್ಲದೆ ಸಾಯ್ಬಹುದು ಭಗವಂತ. ನಾರಾಯಣ ನಾರಾಯಣ, ಪ್ರಣಾಮಗಳು ಪ್ರಭು. ಪ್ರಭು, ನಾನು ಕ್ಷಮೆ ಬೇಡುತ್ತೇನೆ. ಈ ಕಾರ್ಯ ನನ್ನಿಂದ ಸಾಧ್ಯವಾಗುವುದಿಲ್ಲ. ದೇವರ್ಷಿ, ಒಂದ್ಸಾರಿ ನೀವು ಯೋಚನೆ ಮಾಡಿ. ಪಾಂಚಜನ್ಯ ಶಂಖ ಅಶುದ್ಧ ಆಗ್ತಾ ಇದೆ.
ಜಗತ್ತಿನಲ್ಲಿ ಧರ್ಮ ಕರ್ಮ ನಾಶ ಆಗ್ತಾ ಇದೆ. ನೀವ್ ಈ ಕೆಲ್ಸನ ಮಾಡ್ಲೇಬೇಕು ದೇವರ್ಷಿ. ನನಗೆ ತಿಳಿದಿದೆ ಪ್ರಭು, ಆದರೆ ಈ ಕಾರ್ಯ ನನ್ನಿಂದ ಮಾಡಲಾಗದು. ಆಗ್ಲಿ ದೇವರ್ಷಿ, ಈಗ ನೀವು ನನ್ಗೆ ಸಹಾಯ ಮಾಡಲ್ಲ ಅಂದ್ರೆ ಹಾಗೆ ಆಗ್ಲಿ ಬಿಡಿ. ಆದ್ರೆ ನೀವು ಜಗತ್ತಿಗೆ ಏನು ಉತ್ತರ ಕೊಡ್ತೀರಾ? ಈ ಜಗತ್ತು ನಿಮ್ಮನ್ನ ಕೇಳಿದಾಗ ನೀವು ನಿಮ್ಮ ಪ್ರಭುವಿನ ಪರಮ ಭಕ್ತ ಆಗಿದ್ರು, ಅವರ ಕೆಲ್ಸಕ್ಕೆ ಯಾಕೆ ಕೈ ಜೋಡಿಸ್ಲಿಲ್ಲ ಅಂತ ಆಗ ನೀವು ಏನ್ ಹೇಳ್ತೀರಾ ದೇವಋಷಿ? ನಾರಾಯಣ ನಾರಾಯಣ, ಈ ಜಗತ್ತನ್ನು ನೀವೇ ರಚಿಸಿದವರು. ನಾನು ನಿಮ್ಮನ್ನು ಗೆಲ್ಲಲು ಸಾಧ್ಯವೇ ಪ್ರಭು? ನನಗೆ ಆಜ್ಞೆ ಮಾಡಿ ಪ್ರಭು, ನಿಮಗೆ ನಾನೇನು ಸಹಾಯ ಮಾಡಲಿ? ನಿಮ್ಗೆ ಅರ್ಥ ಆಗಿರ್ಬೇಕಲ್ವಾ? ಶಂಕಸುರಂಗೆ ನಿಮ್ ಮೇಲೆ ಮೋಹ ಮೂಡ್ಬೇಕು. ಮೋಹಗೊಳಿಸಬೇಕೆ? ನಾರಾಯಣ ನಾರಾಯಣ, ಆದರೆ ಪ್ರಭು ನನಗೆ ಅರ್ಥವಾಗುತ್ತಿಲ್ಲ. ಆತನನ್ನು ನಾನು ಹೇಗೆ ಮೋಹಗೊಳಿಸಲು ಸಾಧ್ಯ? ಪ್ರೇಮದ ಮೂಲಕ ದೇವರ್ಷಿ. ನಾರಾಯಣ ನಾರಾಯಣ, ಪ್ರೇಮ ತತ್ವವೇ? ಇದಂತೂ ನನ್ನ ಅನುಮಾನಕ್ಕಿಂತಲೂ ಕಠಿಣ ಪರೀಕ್ಷೆಯೇ. ಆದರೆ ನಿಮ್ಮ ಆಜ್ಞೆಯಂತೂ ಸರಿಯಾಗಿದೆ ಪ್ರಭು. ನಿಮ್ಮ ಆಜ್ಞೆಯ ಪಾಲನೆಯಂತೂ ನಾನು ಮಾಡಲೇಬೇಕು. ಆದರೆ ಪ್ರಭು, ನನಗೆ ತಿಳಿಯದಿರುವುದು, ನಾನು ಈ ವಾದ್ಯಯಂತ್ರವನ್ನೇನು ಮಾಡಲಿ? ದೇವರ್ಷಿ, ನೀವು ನಿಮ್ಮ ವೀಣೆಯನ್ನ ನನಗ್ ಕೊಟ್ಬಿಡಿ. ನಿಮ್ಮ ಆಜ್ಞೆ ಪ್ರಭು. ಹೇ ದೇವಿ, ನಾನು ನಿಮ್ಮ ಆವಾಹನೆ ಮಾಡುತ್ತಿದ್ದೇನೆ. ಕೃಪೆ ಮಾಡಿ ನನ್ನ ಈ ಶರೀರದ ಧಾರಣೆ ಮಾಡಿ ನನಗೆ ಸಹಾಯ ಮಾಡಿ ಮಾತೆ. ಪ್ರಭು, ಇನ್ನು ಶುರುವಾಗಲಿ. ಬನ್ನಿ ಪ್ರಭು. ದೇವರ್ಷಿ, ನನ್ನ ಲೀಲೆಯಲ್ಲಿ ಪಾಲ್ಗೊಂಡು ನಿಮ್ಗೆ ಬಹಳ ಆನಂದ ಆಗುತ್ತೆ. ಇವತ್ತು ನಿಮ್ಗೆ ಈ ಲೀಲೆಯ ಒಳಗುಟ್ಟು ತಿಳಿಯುತ್ತೆ. ಅಯ್ಯೋ, ನಾನು ಉಳ್ಕೊಂಡೆ, ನಾನು ಸತ್ತಿಲ್ಲ. ಭಗವಂತ, ಇಲ್ಲಿ ನೋಡಿ, ಪ್ರೇತ ಆಗಿದ್ರೆ ಇದೇ ಒಂದು ಹಣೆ ಬರ. ಹೀಗೆ ನೆಮ್ಮದಿಯಿಂದ ಸಾಯೋಕ್ಕೂ ಆಗಲ್ಲ. ಅಯ್ಯೋ ಭಗವಂತ, ನಾನು ಉಳಿದಿದ್ದು ನನ್ನ ಭಾಗ್ಯದ ವಿಷಯನೇ. ಆದ್ರೆ ನನ್ನ ಪ್ರಯತ್ನ ಅಂತೂ ಮಾಡಿದೆ ಭಗವಂತ. ನಾನೀಗ ನಿಮ್ಗೋಸ್ಕರ ಸತ್ತು ನಿಮಗೆ ಸಹಾಯ ಮಾಡಕ್ ಆಗ್ಲಿಲ್ಲ. ಆದ್ರೆ ಬೇರೆ ಯಾವ್ದಾದ್ರು ಆಜ್ಞೆ ಇದ್ರೆ ಹೇಳಿ ಭಗವಂತ. ಮೂರ್ಖತನ ಬಿಡು ಮತ್ತು ಆ ಪಾಂಡವರ ವಧೆ ಮಾಡು, ಹೋಗು. ಗೊತ್ತಾಯ್ತು ಭಗವಂತ. ನಾನು ಕುಂತಿ 5 ಪುತ್ರರನ್ನ ಸಾಯಿಸ್ತೀನಿ, ಮತ್ತೆ ಕುಂತಿ ಕೆಲ್ಸನ ನೀವು ಮುಗಿಸ್ತೀರಾ ಅಂತ ಗೊತ್ತು. ಅದು ಈ ಖಡ್ಗದಿಂದ. ಶೀಘ್ರವಾಗಿ ಹೋಗು, ಶುಭ ಸಮಾಚಾರದೊಂದಿಗೆ ಬಾ. ನಿಮ್ಮ ಆಜ್ಞೆ ಭಗವಂತ. ನಿಮ್ ಕೆಲ್ಸ ಬೆಣ್ಣೆ ತೆಗ್ದಂಗ್ ಮಾಡ್ತೀನಿ. ಮೊದಲು ಆ ವಸುದೇವ, ಈಗ ಕುಂತಿ. ಇವರಿಬ್ಬರು ನನ್ನ ಜೀವನದಲ್ಲಿ ಆಸೆಯಾಗುತ್ತದೆ. ಈ ಇಬ್ಬರು ಸೋದರಿ ಸೋದರರನ್ನು ಒಟ್ಟಿಗೆ ನೀನು ಸುಂದರಿ, ಮತ್ತೆ ಈ ಜಗತ್ತನ್ನೆಲ್ಲ ಬಿಟ್ಟು ಇಲ್ಲಿಗೆ ಹೇಗ್ ಬಂದೆ? ಏನಾಯ್ತು? ಮಾತೆ ನಿಂತು ಹೋಯ್ತೇನೋ?
ಅಥವಾ ನಿನ್ನ ಮೃತ್ಯುವಿನ ಕಣ್ಣೆದುರು ನೋಡಿ ಶಬ್ದ ಹೊರಗೆ ಬರ್ತಾ ಇಲ್ವಾ? ಈಗೇನ್ ಮಾಡೋದು? ಇವಳಂತೂ ಹುಟ್ಟಾಗಿಂದ ಹೀಗೇನೆ, ಇವಳಗ್ ಮಾತೇ ಬರಲ್ಲ. ಮತ್ತೆ ನೀನ್ ಯಾರು? ನಾನಾ? ಇವಳ ಇವಳಗ್ ಮಾತ್ ಬರಲ್ಲ ಅಲ್ವಾ, ಅದಕ್ಕೆ ಇವಳ ಪರವಾಗಿ ನಾನ್ ಮಾತಾಡ್ತೀನಿ. ಆದ್ರೆ ನಾನು ಈಗಷ್ಟೇ ಇವಳು ಹಾಡ್ತಿರೋದು ಕೇಳಿದೆ. ಇವಳು ಹಾಡೋದಿಲ್ಲ ಅಂತ ನಾನ್ ಯಾವಾಗ ಹೇಳ್ದೆ? ಇವಳು ಹಾಡ್ ಹೇಳ್ತಾಳೆ, ಆದ್ರೆ ಮಾತ್ ಬರೋದಿಲ್ಲ. ಈಗ ಗೊತ್ತಾಯ್ತಾ ಖಗಾಸುರ? ಏನ್ ಹೇಳ್ದೆ ನೀನು? ಖಗಾಸುರ? ನಿನಗೆ ಹೇಗ್ ಗೊತ್ತು ನಾನು ಖಗಾಸುರ ಅಂತ? ಶಂಕಾಸುರ, ನೀನು ಹಕ್ಕಿ ತರ ಹಾರ್ಕೊಂಡ್ ಬಂದ್ರೆ ನಿನ್ಗೆ ಖಗಾಸುರನೇ ಅನ್ಬೇಕಲ್ವಾ? ಅದೆಲ್ಲ ಸರಿ, ಆದ್ರೆ ನಾನೇ ಶಂಖಾಸುರ ಅಂತ ನಿನಗೆ ಹೇಗ್ ಗೊತ್ತಾಯ್ತು? ಈಗ ಇಷ್ಟು ದೊಡ್ಡ ಶಂಖದಲ್ಲಿ ಶಂಕಾಸುರನೇ ಇರ್ಬೇಕಲ್ವಾ? ಬಾಲಕ, ನೀನಿರೋದು ಚಿಕ್ಕವನೇ, ಆದ್ರೆ ನಿನ್ನ ಬುದ್ಧಿ ಚಾಣಾಕ್ಷವಾಗಿದೆ. ಇಲ್ಲ, ನಿಮ್ಮ ಕೃಪೆನೇ. ನೀವು ಅಪ್ಪಣೆ ಕೊಟ್ರಿ ನಾವಿಬ್ರು ಹಾಡು ಕುಣಿತದಿಂದ ನಿಮ್ಗೆ ಮನರಂಜನೆ ಕೊಡ್ಬೋದಾ? ಹಾ, ಯಾಕಿಲ್ಲ? ಶುಭ ಕಾರ್ಯದಲ್ಲಿ ವಿಳಂಬ ಆಗೋ ಹಾಗಿಲ್ಲ. ಏನಾಯ್ತು? ಈ ಸುಂದರಿ ಏನ್ ಹೇಳ್ತಿದ್ದಾಳೆ? ಈ ಸುಂದರಿ ಹೇಳ್ತಿದ್ದಾಳೆ, ನಿಮ್ಗೆ ಇವಳ ಕಲೆ ಇಷ್ಟ ಆದ್ರೆ ನೀವು ಇವಳು ಕೇಳಿದ ಉಡುಗೊರೆ ಕೊಡ್ಬೇಕಾಗತ್ತೆ. ನಾನ್ ನಿನ್ನಿಂದ ಆಗ್ಲೇ ಪ್ರಸನ್ನ ಆದೆ ಸುಂದರಿ. ಹೇಳು, ಏನ್ ಉಡುಗೊರೆ ಬೇಕಾಗಿದೆ? ಈಗ್ಲೇ ಅಲ್ಲ, ಯಾವಾಗ ನಮ್ಮ ಹಾಡು ಕುಣಿತ ಮುಗಿಯುತ್ತೋ ಆಗ ಇವಳು ಕೇಳಿದ ಉಡುಗೊರೆ ಕೊಡು, ಸರಿನಾ ಶಂಕಾಸುರ? ಹಾ, ಖಂಡಿತ. ಏನಾಯ್ತು ಅರ್ಜುನ, ಯಾಕೆ ನಿಂತೆ? ಅಮ್ಮ, ಅಲ್ಲಿ ನೋಡಿ. ಅಮ್ಮ, ಇಲ್ಲಿಂದ ಮುಂದೆ ಹೋಗಕ್ ಯಾವ ದಾರಿನೂ ಇಲ್ಲ. ಮುಂದೆ ಕಂದರ ಇದೆ. ಇದ್ರ ಅರ್ಥ ನಾವು ದಾರಿ ತಪ್ಪಿದೀವಿ ಅಂತ. ನಾವು ವಾಪಸ್ಸಾಗಿ ಮತ್ತೆ ದಾರಿ ಹುಡುಕ್ಬೇಕಷ್ಟೇ. ಆದ್ರೆ ಹೇಗೆ? ಈ ಕಾಡಲ್ಲಿ ಎಷ್ಟೋ ದಾರಿಗಳಿವೆ. ನಾವು ಸರಿಯಾದ ದಾರಿನ ಹೆಂಗ್ ಕಂಡುಹಿಡಿಯೋದು? ಅಮ್ಮ, ನನಗೆ ಈ ವನದ ಪ್ರತಿಯೊಂದು ದಾರಿನೂ ಗೊತ್ತಿದೆ. ನಾನು ಸರಿಯಾದ ದಾರಿ ಹುಡ್ಕೋಕೆ ನಿಮ್ಗೆ ಸಹಾಯ ಮಾಡ್ತೀನಿ ಅಮ್ಮ. ಆದ್ರೆ ನೀನ್ ನಮ್ ಶತ್ರುವಿನ ತಂಗಿ ಅಲ್ಲ, ನೀನ್ ಯಾಕೆ ನಮಗ್ ಸಹಾಯ ಮಾಡ್ಬೇಕು? ಯಾಕಂದ್ರೆ ಇದರಲ್ಲಿ ನಂದೇ ಸ್ವಾರ್ಥ ಇದೆ. ಸ್ವಾರ್ಥ? ಎಂತ ಸ್ವಾರ್ಥ? ನನಗೆ ಯಾವ ಗೆಳೆಯನೂ ಇಲ್ಲ. ನಾನು ನಿಮ್ಗೆಲ್ಲರಿಗೂ ಸಹಾಯ ಮಾಡಿದ್ರೆ ನೀವೆಲ್ಲರೂ ನನ್ನ ಗೆಳೆಯರಾಗ್ಬಿಡ್ತೀರಾ ಅಲ್ವಾ? ಹಾ, ಇದು ಬಹಳ ಒಳ್ಳೆ ವಿಷಯನೇ. ಭೀಮಾ, ಹಿಡಿಂಬೆ, ನಾವು ನಿನ್ನ ವಿಚಾರಕ್ಕೆ ಗೌರವ ಕೊಡ್ತೀವಿ. ಆದ್ರೆ ನನ್ನ 5 ಜನ ಮಕ್ಕಳು ಸರಿಯಾದ ದಾರಿನ ಹುಡುಕ್ಬಲ್ರು. ನಡೀರಿ ಮಕ್ಕಳೇ. ಆದ್ರೆ ಅಮ್ಮ, ಭೀಮಾ, ನಾವ್ ಎಂತ ಸ್ಥಿತಿಯಲ್ಲೂ ಅಮ್ಮ ನೀಡಿದ ಆದೇಶನ ಮೀರಕ್ ಹೋಗ್ಬಾರ್ದು. ನಡಿ. ಇಲ್ಲೇನೋ ಕುಂತಿ ಮತ್ತು ಅವಳ 5 ಮಕ್ಕಳು. ನಿಮ್ಗೆ ದಾರಿ ಸಿಗೋದು ಈ ಭದ್ರಾಕ್ಷನಿಂದ. ನಿಮ್ಗೆ ದಾರಿ ಸಿಗೋಕ್ ಬಿಟ್ರೆ
ನನ್ನ ಕೈ ಬಿಡು. ಏನು ಏನಂದೆ ನೀನು? ಇವಳು ಏನಂದ್ಲು? ನಂಗಂತೂ ಏನು ಕೇಳಿಸ್ಲೇ ಇಲ್ವಲ್ಲ. ನಾರಾಯಣ ನಾರಾಯಣ. ಹೇ ಪ್ರಭು, ನನಗೆ ಎಂತಹ ದ್ವಂದ್ವ ತಂದಿಟ್ಟಿರಿ ನೀವು. ಪ್ರಭು, ಭಗವಂತನು ತನ್ನ ಭಕ್ತರ ಬಾಧೆಗಳನ್ನು ದೂರ ಮಾಡುತ್ತಾನೆ. ಆದರೆ ನೀವು ನಿಮ್ಮ ಪರಮ ಭಕ್ತ ನಾರದನಿಗೆ ಇಷ್ಟು ದೊಡ್ಡ ಸಂಕಟ ತಂದಿಟ್ಟಿರಿ. ದೇವಿ, ಜಗತ್ತಿನ ದೃಷ್ಟಿಯಲ್ಲಿ ಇದೊಂದು ಸಂಕಟವೇ. ಆದರೆ ಇದಕ್ಕೆ ಮತ್ತೊಂದು ದೃಷ್ಟಿಯೂ ಇದೆ, ಮತ್ತು ಅದೆಂದರೆ ಇಂದು ಭಕ್ತನಿಗೆ ಭಗವಂತನ ಸಾನ್ನಿಧ್ಯ ದೊರೆತಿದೆ. ದೇವರ್ಷಿ ಎಂದಿನಿಂದಲೂ ಕೃಷ್ಣನ ಲೀಲೆಯಲ್ಲಿ ಸಹಭಾಗಿಯಾಗ ಬಯಸಿದ್ದರು. ಕೃಷ್ಣನಂತೂ ಕೇವಲ ಇಂದು ಅವರ ಇಚ್ಛೆಯನ್ನು ಪೂರ್ಣ ಮಾಡಿದ. ಸುಂದರಿ, ನೀನ್ ನನ್ನ ಮನಸ್ಸನ್ನೇ ಕದ್ದಿದೀಯ. ಮನಮೋಹಿನಿನೇ ನೀನು. ನನಗೆ ಅನ್ಸೇ ಇರಲಿಲ್ಲ ಶಂಖದ ಹೊರತಾಗಿ ನನಗೆ ಇನ್ನೇನೋ ಬೇಕಂತ. ಆದ್ರೆ ಇವತ್ತು ನಿನ್ನ ನೋಡಿದ ಕೂಡಲೇ ಭಾಸವಾಗ್ತಿದೆ, ನನ್ನ ಜೀವನದಲ್ಲಿ ವಿವಾಹದ ಸಮಯ ಬಂದಾಗಿದೆ. ಇದು ಬಹಳ ಒಳ್ಳೆ ವಿಷಯ ಶಂಕಸುರ. ಹೇ ಪ್ರಭು, ನಾನಂತೂ ಬಾಲಬ್ರಹ್ಮಚಾರಿ. ನೀವೀಗ ನನ್ನಿಂದ ಮಾಡಿಸುತ್ತಿರುವುದೇನು? ಇನ್ನು ಏನೇನೆಲ್ಲ ತೋರುವಿರೋ ನನಗೆ. ಶಂಕಸುರ, ಮೋಹಿನಿ ಕೇಳ್ತಿದ್ದಾಳೆ, ನೀನ್ ಯಾರನ್ನ ವಿವಾಹ ಆಗ್ಬೇಕಂತಿರೋದು? ಇನ್ಯಾರಿದ್ದಾರೆ ನನ್ನ ಎದುರು ಈ ಸುಂದರಿಯ ಹೊರತಾಗಿ? ನಾರಾಯಣ ನಾರಾಯಣ, ನನ್ನನ್ನು ಕಾಪಾಡಿ ಪ್ರಭು, ನನ್ನನ್ನು ಕಾಪಾಡಿ. ಆದ್ರೆ ಶಂಕಸುರ, ಮೋಹಿನಿ ನಿನ್ ಜೊತೆ ವಿವಾಹ ಮಾಡ್ಕೊಳಕ್ ಬಯಸಲ್ಲ. ಏನು ಕಡಿಮೆ ಇದೆ ನನಗೆ? ಏನೋ ಒಂದಾಗಿದ್ರೆ ಆಗ ಹೇಳ್ಬೋದಿತ್ತು. ನೀನು ಅಧರ್ಮಿಯು, ದುರಾಚಾರಿನು, ಅಹಂಕಾರಿನು. ಇಂಥ ಅಸುರನ ಯಾರು ವಿವಾಹ ಮಾಡ್ಕೋತಾರೆ? ಅಯ್ಯೋ, ಇದೇ ನಮ್ಮ ಅಸುರರ ಗುಣ ಆಗಿದೆ. ಸುಂದರಿ, ನನ್ ಜೊತೆ ವಿವಾಹ ಮಾಡ್ಕೋ. ನಿನ್ನ ಯಾವಾಗ್ಲೂ ಖುಷಿಯಾಗಿಡ್ತೀನಿ. ಪ್ರಭು, ಈಗ ಏನು ಮಾಡಬೇಕು? ದೇವಋಷಿ, ನಿಮ್ಗೆ ನಿಜವಾಗ್ಲೂ ಈ ಅಧರ್ಮಿನ ವಿವಾಹ ಆಗ್ಬೇಕಾ? ಮತ್ತೆ ಪ್ರತೀಕ್ಷೆ ಯಾಕೆ ಮಾಡ್ತಿದ್ದೀರಾ? ಇಲ್ಲಿಂದ ಓಡೋಗಿ. ಓಡಿ. ಸುಂದರಿ, ಎಲ್ಲಿ ಹೋಗ್ತಾ ಇದ್ದೀ ನೀನು? ಶಂಕಾಸುರ, ನನ್ಗೆ ಗೊತ್ತಿದೆ, ದೇವಋಷಿಯ ಸೌಂದರ್ಯಕ್ಕೆ ಮರಳಾಗಿದೀಯಾ. ಮತ್ತೆ ಏನೋ ಯೋಚಿಸಿದೆ, ನೀನು ಶಂಖದವರೆಗೂ ಬಂದ್ಬಿಡ್ತೀಯ. ಮತ್ತೆ ಇದನ್ನೇ ನಾನು ಬಯಸಿದ್ದು. ಅಮ್ಮ, ಅಲ್ಲಿ ನೋಡು. ಈ ನಿರ್ಜನ ವನದಲ್ಲಿ ಈ ಕುಟೀರ ಯಾರ್ದು? ಅಮ್ಮ, ಆಶ್ರಮ ಯಾರ್ದೇ ಆಗಿರ್ಲಿ, ಆದ್ರೆ ಇಲ್ಲಿ ನಮ್ಗೆ ಊಟ ನಿದ್ರೆಗೆ ವ್ಯವಸ್ಥೆ ಖಂಡಿತ ಆಗ್ಬಿಡುತ್ತೆ. ನಡೀರಿ ಅಮ್ಮ. ಯಾರಾದ್ರೂ ಇದ್ದೀರಾ ಈ ಆಶ್ರಮದಲ್ಲಿ? ಯಾರಿದ್ದೀರಾ? ಇಲ್ಲಿ ಯಾರು ಇಲ್ಲ ಅನ್ಸುತ್ತೆ. ಬನ್ನಿ ಮಕ್ಕಳೇ. ಶಂಭೋ ಶಂಕರ! ಶಂಭೋ ಶಂಕರ! ಶಂಕರ ಜೈ ಮಹದೇವ, ಶಂಭೋ ಶಂಕರ ಜೈ ಮಹದೇವ, ಶಂಭೋ ಶಂಕರ ಜೈ ಮಹದೇವ. ಬನ್ನಿ ಎಲ್ರು, ನಿಮ್ಮೆಲ್ರಿಗೂ ನನ್ನ ಆಶ್ರಮಕ್ಕೆ ಸುಸ್ವಾಗತ. ಬನ್ನಿ. ನೀವಂತೂ ನಮ್ಮ ಪ್ರತೀಕ್ಷೆಯಲ್ಲೇ ಇದ್ರಿ ಅನ್ನೋ ಹಾಗೆ ನಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀರಾ. ಖಂಡಿತವಾಗಿ ಸತ್ಯ ಹೇಳಿದ್ರಿ ಕುಂತಿ ಮಾತೆ, ಪ್ರತೀಕ್ಷೆನೇ ಮಾಡ್ತಾ ಇದ್ದಿದ್ದು. ವೈ ವೈ. ನಿಮ್ಗೆ ನಮ್ಮ ಹೆಸರು ಗೊತ್ತಿದ್ಯಾ? ಜನ್ಮ ಕುಂಡಲಿನೂ ಗೊತ್ತಿದೆ. ವೈ ಮೈ.
ಹಾಗಂದ್ರೆ ಅರ್ಜುನ, ನಾನಾಗ್ಲೇ ನನ್ನ ದಿವ್ಯ ದೃಷ್ಟಿಯಿಂದ ನೋಡ್ಬಿಟ್ಟಿದ್ದೆ. ನೀವೆಲ್ಲ ನನ್ನ ಆಶ್ರಮದ ಕಡೆ ಬರ್ತಾ ಇರೋದನ್ನ ನಾನ್ ನಿಮ್ಮ ವಿಶ್ರಾಂತಿಗೆ ಎಲ್ಲಾ ವ್ಯವಸ್ಥೆ ಮಾಡ್ಬಿಟ್ಟಿದ್ದೆ. ಉಯ್ 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 ಉಯ್. ಹಾಗಾದ್ರೆ ನಿಮ್ಗೆ ಇದು ಗೊತ್ತಿರುತ್ತೆ ಅಲ್ವಾ? ನಿಮ್ಮೆಲ್ರಿಗೂ ಹಸುವಾಗ್ತಾ ಇದೆ. ನಾನ್ ನಿಮ್ಮ ಭೋಜನಕ್ಕೆ ವ್ಯವಸ್ಥೆ ಮಾಡಿದೀನಿ ಈಗ್ಲೇ. ಆದ್ರೆ ಕುಂತಿ ಮತ್ತೆ ಏನೂ ಇಲ್ಲ. ನೀವೆಲ್ರೂ ನನ್ಗೆ ಅತಿಥಿಗಳು ಮತ್ತು ಅತಿಥಿ ಸತ್ಕಾರ ನಮ್ಮ ಋಷಿಗಳ ಧರ್ಮನೇ. ನೀವು ಈ ಆಶ್ರಮನ ನಿಮ್ಮ ಮನೆ ಅಂತ ಅನ್ಕೊಳ್ಳಿ. ಇಲ್ಲಿ ವಿಶ್ರಾಂತಿ ಮಾಡಿ. ನಾನು ನಿಮ್ಮೆಲ್ರಿಗೂ ಭೋಜನ ವ್ಯವಸ್ಥೆ ಮಾಡಿ ಈಗ್ಲೇ ಬರ್ತೀನಿ. ಶಂಭೋ ಶಂಕರ ಜೈ ಮಹಾದೇವ, ಬಂ ಬಂ ಬೋಲೆ ಬೋಲೆ ಶಂಕರ ಬೋಲೆ. ನಿಮ್ಮ ಹೆಸರು ಹೇಳಲೇ ಇಲ್ಲ. ಶಂಭೋ ಶಂಕರ. ನನ್ನ ಹೆಸರು ಬೆಣ್ಣೆ, ಋಷಿ ಬೆಣ್ಣೆ. ಬಂ ಬಂ ಬೋಲೆ ಜೈ ಜೈ ಶಂಕರ, ಬಂ ಬಂ ಬೋಲೆ ಜೈ ಜೈ ಶಂಕರ. ಋಷಿ ಬೆಣ್ಣೆನಾ? ಇದೆಂತ ಹೆಸರು? ನೀವಿಬ್ಬರು ಹೀಗೆ ಒಪ್ಕೊಳ್ಳೋದಿಲ್ಲ. ಇನ್ನಂತೂ ನಿಮ್ನ ತಡೆಯೋದಕ್ಕೆ ಕೇವಲ ಒಂದೇ ದಾರಿ ಉಳಿದಿದೆ. ಋಷಿ, ನೀವು ಯಾರು ಪ್ರತೀಕ್ಷೆ ಮಾಡ್ತಿದ್ದೀರಾ? ಏನು ಯೋಚನೆ ಮಾಡದೆ ಸುಮ್ಮನೆ ಹೊಡ್ತೀರಿ. ಇಲ್ದಿದ್ರೆ ಶಂಕಾಸುರ ನಿಮ್ಮನ್ನ ಹಿಡ್ಕೊಂಡ್ ಬರ್ತಾನೆ. ನೀವು ಶಂಕಾಸುರನ ಶಂಕದ ಹೊರಗೆ ಕರ್ಕೊಂಡ್ ಬರ್ಬೇಕು. ಋಷಿ, ಬೇಗ ಹೊರಡಿ. ನಾರಾಯಣ ನಾರಾಯಣ. ಇನ್ನು ಮುಂದೇನು ಪ್ರಭು? ಈ ಸುಂದರಿಗೆ ಏನಾಗೋಯ್ತು? ಈ ಸುಂದರಿ ಕೇವಲ ನಿನ್ ಭ್ರಮೆ ಅಷ್ಟೇ ಶಂಕಾಸುರ. ಮತ್ತೆ ಈಗ ನಿನ್ ಭ್ರಮೆ ನಾಶ ಆಗೋಗಿದೆ. ನನ್ಗಂತೂ ಮೊದಲೇ ಸಂದೇಹ ಆಗ್ತಾ ಇತ್ತು. ಆದ್ರೆ ಯಾಕೆ ಇಷ್ಟೊಂದು ದೊಡ್ಡ ಮೋಸ ನನಗೆ ಯಾಕೆ ಮಾಡಿದ್ರಿ? ಶಂಕಾಸುರ, ನಿನ್ನ ಈ ಪ್ರಶ್ನೆಗೆ ಉತ್ತರ ಕೇವಲ ನನ್ನ ಪ್ರಭು ಕೊಡುತ್ತಾರೆ. ನಾರಾಯಣ ನಾರಾಯಣ. ಶಂಕಾಸುರ, ನಾವಿಲ್ಲಿ ಪಾಂಚಜನ್ಯ ಶಂಕಕ್ಕೋಸ್ಕರ ಬಂದಿದ್ದು. ಪಾಂಚಜನ್ಯ ಶಂಖ? ಇದು ಪಾಂಚಜನ್ಯ ಶಂಖನೋ ಬಾಲಕ? ಯಾವುದೋ ಬಾಲಕನ ಆಟಿಕೆ ಅಲ್ಲ. ಈಗ ಬಂದು ಹಾಗೆ ತಗೊಂಡು ಹೋಗೋಕೆ. ಶಂಕಾಸುರ, ನಿನ್ ಪೂರ್ತಿ ಬುದ್ಧಿ ಮತ್ತೆ ಪೂರ್ತಿ ಬಲ ಬಳಸು. ಆದ್ರೆ ನಾನಿವತ್ತಿ ಪಾಂಚಜನ್ಯ ಶಂಖನ ತಗೊಂಡೇ ಹೋಗ್ತೀನಿ. ಈ ಬಾಲಕನಿಗೆ ನನ್ನ ದೌರ್ಬಲ್ಯದ ಬಗ್ಗೆ ಗೊತ್ತಿದೆ ಅನ್ಸುತ್ತೆ. ನಾನೀಗ ತಪ್ಪಿಸ್ಕೊಳ್ಬೇಕು ಅಂದ್ರೆ ನನ್ನ ಶಂಖದೊಳಗೆ ಹೋಗೋದೇ ಸರಿ. ಅಲ್ಲಿ ನಾನು ಸುರಕ್ಷಿತವಾಗಿರೋದು. ಬಾಲಕ, ನೀನು ನನ್ನಿಂದ ನನ್ನ ಶಂಖನ ಯಾವತ್ತಿಗೂ ಒಯ್ಯಕ್ಕಾಗಲ್ಲ. ನಾರಾಯಣ ನಾರಾಯಣ. ಪ್ರಭು, ಈ ಶಂಖಾಸುರನಂತೂ ಶಂಖದ ಒಳಗೆ ಹೋಗುತ್ತಿದ್ದಾನೆ. ನೀವು ಅವನನ್ನು ತಡೆಯಿರಿ ಪ್ರಭು, ಅನರ್ಥವಾಗಿ ಬಿಡುತ್ತದೆ. ಬೇಗ ಏನಾದರೂ ಮಾಡಿ ಪ್ರಭು, ಏನಾದರೂ ಮಾಡಿ. ದೇವ್ರಿಷಿ, ಶಂಕಾಸುರನ ಈಗ ನಾನಲ್ಲ, ನನ್ನ ಅಣ್ಣ ತಡಿತಾನೆ. ಅಲ್ಲಿ ನೋಡಿ. ಇದರ ಅರ್ಥ ಈಗ ಈ ಷಡ್ಯಂತ್ರ ನೀವೆಲ್ಲರೂ ಸೇರ್ಕೊಂಡೇ ಮಾಡಿದಿರಿ. ನಿಮ್ಮೆಲ್ಲರ ಮೋಸ ಇದೆ ಇದರಲ್ಲಿ. ಹಾ, ನೀನ್ ಹೇಳಿದ್ ಸರಿ. ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ಆದ್ರೆ ಹೊಡ್ತಾ ಮಾತ್ರ ಕೇವಲ ನನ್ನಿಂದ ಬೀಳೋದು ಶಂಕಾಸುರ. ಬಾ ಬಾ, ಹೊಡಿ ನನ್ನ.
ನೀವೇನಾದ್ರೂ ಮೋಸ ಮಾಡಿದ್ರೆ ನನಗೀಗ ಬಲರಾಮ, ಈ ಗುಹೆಯ ಹೊರಗೆ ನನ್ನ ಶಕ್ತಿ ಎಲ್ಲ ಸಮಾಪ್ತ ಆಗಿ ಹೋಗುತ್ತೆ ಅನ್ಕೊಂಡ್ಯಾ? ಈಗ ನಾನು ತೋರಿಸ್ತೀನಿ ನಿನಗೆ ನನ್ನ ಶಕ್ತಿನ. ನನ್ನ ಮುದ್ದು ಸರ್ಪ, ಬನ್ನಿ, ನಾನು ನಿಮ್ಗೋಸ್ಕರ ಹಣ್ಣು ತಂದಿದ್ದೀನಿ. ಬಂದು ಒಂದ್ ಸ್ವಲ್ಪ ತಿಂದು ಈ ಹಣ್ಣನ್ನ ಇನ್ನೂ ರುಚಿ ಮಾಡಿ. ಬನ್ನಿ 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 ಬನ್ನಿ. ನನ್ನ ಮುದ್ದು ಸರ್ಪಗಳೇ, ಇದ್ರಲ್ಲಿ ಎಲ್ಲ ವಿಷ ಹಾಕಿ ಇದನ್ನ ತಿಂತಾನೆ ಕುಂತಿಯ 5 ಪಾಂಡವರ ಸ್ಥಿತಿ ಮೊಸರಾಗ್ಬಿಡ್ಬೇಕು. ಮತ್ತೆ ನನ್ನ ಕೆಲ್ಸ ಬೆಣ್ಣೆ ತೆಗ್ದಂಗಾಗ್ಬಿಡ್ಲಿ. ಈ ಋಷಿ ಬೆಣ್ಣೆ ಹೆಸರು ಹೇಗಿದೆ ಅಂದ್ರೆ ಅವನ ಬಗ್ಗೆ ಯೋಚಿಸಿನೇ ಹಸುವು ಹೆಚ್ಚಾಗ್ತಿದೆ. ಎಲ್ಲಿಗೆ ಹೋಗಿದಾರೋ ಗೊತ್ತಿಲ್ಲ ಈ ಋಷಿ ಬೆಣ್ಣೆ ಮಹಾರಾಜ. ಅಣ್ಣ ಭೀಮಾ, ನನಗೆ ಒಂದು ಅನುಮಾನ. ಅವನ್ ಋಷಿನೋ ಕಳ್ಳನೋ? ಯಾವ್ದಾದ್ರೂ ಋಷಿ ಹೆಸರು ಬೆಣ್ಣೆ ಅಂತಿರುತ್ತಾ? ಶಂಭೋ ಶಂಕರ, ಬಂತು ಭೋಜನ. ಉಯ್ ಉಯ್. ನೋಡಿ ಮಕ್ಳೇ, ಇಲ್ಲೆಲ್ಲ ವನ ಫಲನೇ ಸಿಗೋದು. ಇಲ್ಲಂತೂ ಇದೇ ಆಹಾರ ಸಿಗೋದು ಫಲ ಭೋಜನಕ್ಕೆ. ಇದನ್ನೇ ಪಂಚಪಕ್ಷಿ ಅಂದ್ಕೊಂಡ್ ತಿನ್ನಿ. ಬನ್ನಿ. ಹಾ ಕಾದು ಹಸು ಹೆಚ್ಚಾಗಿತ್ತು. ಇರೋ ಭೀಮಾ, ಎಲ್ಲಿವರೆಗೂ ಅಮ್ಮ ಒಪ್ಪಿಗೆ ಕೊಡೋದಿಲ್ವೋ ಅಲ್ಲಿವರೆಗೂ ನಾವು ಹಣ್ಣು ತಿನ್ಬಾರ್ದು. ಬೆಣ್ಣೆ ಋಷಿಗಳೇ, ಅಮ್ಮನ ಧ್ಯಾನ ಯೋಗ ಪೂರ್ತಿ ಆಗ್ಲಿ, ಆಮೇಲೆ ನೀವು ಕೊಟ್ಟಿರೋ ಹಣ್ಣನ್ನ ನಾವು ತಿನ್ನೋಕ್ಕಾಗೋದು. ಆದ್ರೆ ಒಂದ್ ವಿಷಯ ಹೇಳಿ, ನಿಮ್ ಹೆಸರು ಬೆಣ್ಣೆ ಅಂತ ಯಾಕಿದೆ? ಅಯ್ಯೋ, ಬೆಣ್ಣೆನೆ ನನಗಿರೋ ಹೆಸರು. ಬೆಣ್ಣೆ ಇಲ್ಲ ಅಂದ್ರೆ ಏನ್ ಭದ್ರ? ಬೆಣ್ಣೆನೆ ಅಷ್ಟೇ. ನನಗೆ ಬೆಣ್ಣೆ ಅಂದ್ರೆ ಇಷ್ಟ. ಬಾಲ್ಯದಿಂದಲೂ ನಾನು ಬಹಳ ಬೆಣ್ಣೆ ತಿಂತಿದ್ದೆ. ನಾನ್ ಮನೆಯವರು ನನ್ನ ಹೆಸರು ಬೆಣ್ಣೆ ಅಂತ ಇಟ್ಬಿಟ್ರು. ಋಷಿ ಬೆಣ್ಣೆನೆ ಆಗ್ಬಿಟ್ಟೆ. ಅದ್ರಲ್ಲೇನು? ನೀವು ಯಾಕೆ ಋಷಿ ಆಗಿದ್ದು? ಅಯ್ಯೋ, ಋಷಿ ಆಗ್ಬಿಟ್ಟೆ. ಋಷಿ ಅಲ್ದೇ ಇದ್ರೆ ಯಾವ್ದಾದ್ರು ಸೇನೆಯಲ್ಲಿ ಸೇನಾಪತಿ ಆಗ್ಬೇಕಿತ್ತ? ಬಾಲಕರು, ನೀವೆಲ್ಲ ಎಂತ ಪ್ರಶ್ನೆ ಕೇಳ್ತಾ ಇದ್ದೀರಾ? ಒಬ್ಬ ಋಷಿ ಹೆಸರು ಬೆಣ್ಣೆ ಅಂತಿರುತ್ತಾ? ಹೌದು, ಹೇಳಿ. ಸುಮ್ನಿರೋ. ಈ ಬಾಲಕರು ಎಷ್ಟು ಪ್ರಶ್ನೆ ಕೇಳ್ತಾರೋ. ಇವಳ ಅಮ್ಮನ ಪರಿಸ್ಥಿತಿ ಹೇಗೋ. ಒಂದು ಬಾರಿ ಇವ್ರು ಹಣ್ಣು ತಿನ್ಲಿ, ಅದಾದ್ಮೇಲೆ ಕಂಸನಿಂದಾನೆ ಮುಕ್ತರಾಗ್ಬಿಡ್ತಾರೆ. ಎಲ್ರ ಕತೆನೂ ಅಷ್ಟೇ. ಎಷ್ಟು ಪ್ರಶ್ನೆಗಳು ಕೇಳ್ತಾರೆ. ಆಡೋದಿಲ್ಲ ಮಾತು, ಊದೋದಿಲ್ಲ ಕೊಳಲು. ನನ್ನ ಸ್ಥಿತಿ ಬೆಣ್ಣೆ ಆಗೋದಾದ್ರೂ ತಪ್ಪುತ್ತೆ. ಪ್ರಶ್ನೆ ಪ್ರಶ್ನೆ ಪ್ರಶ್ನೆ. ಶಂಕುದೊಳಗೆ ಹೋಗೋ ವಿಚಾರನ ನೀನು ಮರ್ತೇ ಬಿಡು. ಪ್ರಭು, ಅನರ್ಥವಾಗುತ್ತಿದೆ. ಬಲರಾಮನ ಗತಿಯೇನು ಪ್ರಭು? ಈಗ ಈ ಶಂಕಾಸುರನ್ನ ತಡೆಯೋಕೆ ಕೇವಲ ಒಂದೇ ದಾರಿ ಇರೋದು, ಮತ್ತೆ ಅದೇ ಪಾಂಚಜನ್ಯ ಶಂಕ. ಶಂಕಾಸುರನ ಈಗ ಕೇವಲ ಶಂಕದ ಧ್ವನಿಯಿಂದ ತಡೆಯೋಕ್ಕಾಗೋದು. ಆದ್ರೆ ನಾನು ಪಾಂಚಜನ್ಯ ಶಂಕನ ಊದೋದಾದ್ರೆ ಹೇಗೆ? ನಾರಾಯಣ ನಾರಾಯಣ. ಪ್ರಭು,
ಇದು ನಿಮ್ಮದೇ ಶಂಖ. ಇದರ ಮೇಲೆ ನಿಮ್ಮ ಪೂರ್ಣ ಅಧಿಕಾರವಿದೆ. ಇದು ನಿಮ್ಮ ಆದೇಶವನ್ನು ಒಪ್ಪಲೇಬೇಕು ಪ್ರಭು. ಇದಕ್ಕೆ ಆದೇಶ ನೀಡಿರಿ ಪ್ರಭು. ಶಂಕಾಸುರ, ನೀನೀಗ ಒಂದ್ಸಲ ನನ್ನ ಹಿಡ್ತಕ್ ಸಿಗು. ಹೇ ಪಾಂಚಜನ್ಯ ಶಂಕ, ನಾನು ಪರಮಾವತಾರಿ ಶ್ರೀಕೃಷ್ಣ ನಿನ್ನ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನಿನ್ನ ಆಕಾರ ಚಿಕ್ಕದಾಗಿ ಮಾಡ್ಕೊಳ್ಳಿ, ಆಗ್ಲೇ ನಾನು ನಿನ್ನ ಧಾರಣೆ ಮಾಡಬಹುದು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. 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 ಈ ಬಾಲಕ ಏನ್ ಮಾಡ್ತಾ ಇದ್ದಾನೆ? ನಾನು ಈಗಲೇ ನನ್ನ ಶಂಖದೊಳಗೆ ಪ್ರವೇಶ ಮಾಡೋದು ಒಳ್ಳೆಯದು. ಇಲ್ದಿದ್ರೆ ಈ ಬಾಲಕ ಏನಾದರೂ ಅನರ್ಥ ಮಾಡಿಬಿಡ್ತಾನೆ. ಕೃಷ್ಣ, ಕೃಷ್ಣ! ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಪ್ರಭು, ಈ ಶಂಖಾಸುರನಂತೂ ಶಂಖದತ್ತಲ್ಲೇ ಹೊರಟಿದ್ದಾನೆ. ನೀವು ಅವನನ್ನು ತಡೆಯಬೇಕು ಪ್ರಭು. ಏನಾದರೂ ಮಾಡಿ ಪ್ರಭು, ಏನಾದರೂ ಮಾಡಿ. ಹೇ ಪಾಂಚಜನ್ಯ, ನನಗೆ ಗೊತ್ತಿದೆ ಇದು ನಿನ್ನ ವಾಸ್ತವಿಕ ಸ್ವರೂಪ ಅಲ್ಲ. ನಿನ್ನ ಹತ್ರ ವಿನಂತಿಸ್ತೀನಿ, ನೀನೀಗ ಶೀಘ್ರಾತಿ ಶೀಘ್ರ ನಿನ್ನ ವಾಸ್ತವಿಕ ರೂಪಕ್ಕೆ ಬರಬೇಕು. ಮತ್ತೆ ಜಗತ್ತಿಗೆ ಮಂಗಳ ಧ್ವನಿಯ ಉಡುಗೊರೆ ಕೊಡಬೇಕು. ಇಲ್ಲ, ಹೀಗಾಗೋಕ್ ಸಾಧ್ಯನೇ ಇಲ್ಲ. ಅಸಂಭವ. ಇದು ಸಂಭವ ಆಗೋಗಿದೆ ಶಂಕಾಸುರ. ಪಾಪಿ, ನಿನ್ನ ಪಾಪದ ಕೊಡ ತುಂಬಿಕೊಂಡಿದೆ. ನಿನ್ನ ಅಂತ್ಯ ಈಗ ಬಂದಾಗಿದೆ. ನನ್ನ ಅಂತ್ಯನ ನೀನು ಹೇಗೆ ಮಾಡಕ್ಕಾಗತ್ತೆ? ಶಂಕಾಸುರ, ನನ್ಗೊತ್ತಿದೆ ನಿನ್ನ ಅಂತ್ಯನ ಈ ಪಾಂಚಜನ್ಯ ಶಂಕದ ಧ್ವನಿಯಿಂದಾನೇ ಮಾಡ್ಬೋದು. ಈ ಬಾಲಕನಿಗೆ ನನ್ನ ಸಾವಿನ ಸತ್ಯನೂ ಗೊತ್ತಿದೆ. ಈಗ ನಾನು ಇಲ್ಲಿಂದ ಬೇಗನೆ ಓಡ್ ಹೋಗ್ದಿದ್ರೆ ಇದೇ ನನ್ನ ಜೀವನದ ಕೊನೆ ಘಳಿಗೆ ಆಗುತ್ತೆ. ಅರೆ ವಾ, ಏನಿದು? ವಿಷದ ಹಣ್ಣು ತಿಂದು ಎಲ್ಲರ ಸ್ಥಿತಿ ಬೆಣ್ಣೆ ಆಗೋಗಿದೆ. ಭೀಮ, ಅರ್ಜುನ, ಯುಧಿಷ್ಠಿರ, ನಕುಲ, ಸಹದೇವ ಎಲ್ಲ ಬೆಣ್ಣೆ ಆಗೋದ್ರಲ್ಲ. ಎಲ್ಲ ನಿದ್ರೆಲಿದ್ದಾರೆ, ಸಾವಿನ ಚಿರನಿದ್ರೆಲಿ, ಹೇಳೋದೇ ಇಲ್ಲ. ಅಯ್ಯೋ, ಇದೇನಾಗಿರೋದು? ಮಾತೆ ಕುಂತಿ. ಬಾಲಕ, ನೀನ್ ನನ್ನ ಅಂತ್ಯನ ಮಾಡೋದಕ್ಕಾಗೋದೇ ಇಲ್ಲ. ಈ ಶಂಖ ಧ್ವನಿ ನನ್ನ ಕಿವಿ ಮೇಲೆ ಬೀಳುವವರೆಗೂ.
ನಾರಾಯಣ ನಾರಾಯಣ. ಧನ್ಯನಾದೆ ಪ್ರಭು, ನಾನು ಧನ್ಯನಾದೆ. ಇದು ನನ್ನ ಪರಮ ಸೌಭಾಗ್ಯ. ಇಂದು ನಾನು ಮೊದಲ ಬಾರಿ ಪರಮಾವತಾರಿ ಶ್ರೀಕೃಷ್ಣನು ಈ ಜಗತ್ತಿನ ಪರಮ ಪವಿತ್ರ ಪಾಂಚಜನ್ಯ ಶಂಖದ ಶಂಖನಾದ ಮಾಡುತ್ತಿರುವುದನ್ನು ನೋಡುತ್ತಿದ್ದೇನೆ. ನಾರಾಯಣ ನಾರಾಯಣ. ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಪ್ರಭು, ಕೋಟಿ ಕೋಟಿ ಪ್ರಣಾಮಗಳು. ಇನ್ನು ನನಗೆ ಆಜ್ಞೆ ನೀಡಿರಿ ಪ್ರಭು. ನಾರಾಯಣ ನಾರಾಯಣ. ಕೃಷ್ಣ ಕೃಷ್ಣ ಕೃಷ್ಣ, ನೀನು ಇಲ್ಲಿ ಶಂಖ ಉತ್ತ ನಿಂತಿದ್ಯಾ? ಮತ್ತಲ್ಲಿ ಆ ಶಂಖಾಸುರ ಎಲ್ ಮಾಯ ಅದನ್ನೋ ಗೊತ್ತಿಲ್ಲ. ಈಗ ನಮ್ಗೆ ಪಾಂಚಜನ್ಯ ಶಂಖ ಹೇಗ್ ಸಿಗುತ್ತೆ ಕೃಷ್ಣ? ಅಣ್ಣ ಇದೆ ಕೃಷ್ಣ, ನನ್ಗಂತೂ ಅನ್ಸಿತ್ತು ಶಂಖಾಸುರನ್ ಜೊತೆ ಆ ಪಾಂಚಜನ್ಯ ಶಂಖನು ಅದೃಶ್ಯ ಆಗೋಯ್ತು ಅಂತ. ನೀನು ಈ ಶಂಖ ಉತ್ತ ನಿಂತ್ಕೊಂಡಿದ್ದೆ. ಈಗ ನಾವು ಋಷಿ ಸಾಂದೀಪನಿಗೆ ಹೇಗ್ ಉತ್ತರಿಸೋದು ಕೃಷ್ಣ? ಅಣ್ಣ, ನಾನು ಅದನ್ನೇ ಹೇಳ್ತಿರೋ. ಕೃಷ್ಣ, ಈಗ ಮಾತ್ರ ಹೇಳ್ಬೇಡ. ನಾವು ಪಾಂಚಜನ್ಯ ಶಂಖ ಪಡೆಯೋದಕ್ಕೆ ಮತ್ತೆಲ್ಲೋ ಹೋಗ್ಬೇಕು ಅಂತ. ಅಣ್ಣ, ನಾವು ಬೇರೆ ಕಡೆ ಹೋಗೋ ಯಾವ ಅವಶ್ಯಕತೆನೂ ಇಲ್ಲ. ನೀನ್ ಇಲ್ಲಿ ನೋಡಿದ್ಯಾ ನನ್ನ ಕೈಯಲ್ಲಿ ಏನಿದೆ? ಶಂಖ ಇದು. ಮತ್ತೇನು? ಅಣ್ಣ, ನನ್ನ ಕೈಯಲ್ಲಿ ಯಾವುದೇ ಸಾಧಾರಣ ಶಂಖ ಇರೋದಲ್ಲ, ಬದಲಿಗೆ ಇದು ಪಾಂಚಜನ್ಯ ಶಂಖನೇ. ಪಾಂಚಜನ್ಯ ಶಂಖ? ಕೃಷ್ಣ, ಪಾಂಚಜನ್ಯ ಶಂಖ ಇಷ್ಟು ಚಿಕ್ಕದು ಹೇಗಾಗೋಯ್ತು? ಅಣ್ಣ, ಪಾಂಚಜನ್ಯ ಶಂಖ ತನ್ನ ಕಾರ್ಯದ ಅನುಸಾರ ತನ್ನ ಆಕಾರ ಬದಲಾಯಿಸುತ್ತೆ. ಈಗ ನನ್ನ ಹತ್ರ ಇದೆ, ಅದಕ್ಕೆ ಇದ್ರ ಆಕಾರ ನನ್ನ ಅನುಸಾರ ಆಗಿದೆ. ಕೃಷ್ಣ, ನೀನ್ ಇದನ್ನ ಯಾವಾಗ ಮಾಡಿದ್ದು? ಅಣ್ಣ, ನಾನು ಇದನ್ನ ಮಾಡ್ಲಿಲ್ಲ. ಆ ಶಂಖಾಸುರ ನಿನ್ನ ಬಲದ ಭಯದಿಂದ ಓಡೋದ, ಮತ್ತೆ ನನ್ಗೆ ಈ ಶಂಖ ಧಾರಣೆ ಮಾಡ್ಕೊಳ್ಳೋಕೆ ಸಮಯ ಸಿಕ್ತು. ಕೃಷ್ಣ, ನನ್ಗೆ ಕೆಲವೊಮ್ಮೆ ಹೀಗ್ಯಾಕೆ ಅನ್ಸುತ್ತೆ, ನೀನು ನನ್ನ ಪ್ರಶಂಸೆ ಮಾಡಿ ನನ್ನಿಂದ ಏನೋ ಮುಚ್ಚಿಡೋ ಹಾಗೆ. ಯಾಕಂದ್ರೆ ಅಣ್ಣ, ನೀನ್ ಎಷ್ಟು ಒಳ್ಳೆಯವನಂದ್ರೆ ನೀನ್ ನಿನ್ನ ಪ್ರಶಂಸೆ ಕೇಳೋದಕ್ಕೆ ಬಯಸೋದಿಲ್ಲ. ಹಾ ಕೃಷ್ಣ, ಅದು ನಿಜಾನೇ. ಆದ್ರೆ ಕೃಷ್ಣ, ನೀನ್ ನನ್ನ ಪ್ರಶಂಸೆ ಮಾಡೋದ್ರಲ್ಲಿ ಸಮಯ ಯಾಕೆ ಹಾಳು ಮಾಡ್ತಿದ್ಯಾ? ನಡಿ, ಋಷಿ ಸಾಂದೀಪನಿ ನಮ್ಮಿಬ್ರು ಪ್ರತೀಕ್ಷೆ ಮಾಡ್ತಾ ಇರ್ಬೋದು. ಹಾ ಅಣ್ಣ, ನಡಿ. ಪಾಂಚಜನ್ಯ ಶಂಖನ ಇಲ್ಲಿಗೆ ತಂದು ನೀವು ದೊಡ್ಡ ಉಪಕಾರ ಮಾಡಿದ್ರಿ. ಗುರುದೇವ, ನಾನು ಈ ಪಾಂಚಜನ್ಯ ಶಂಖ ತಂದಿದ್ದೀನಂದ್ರಿ, ಅದಕ್ಕೆ ಅತ್ಯಂತ ದೊಡ್ಡ ಕಾರಣ ನಿಮ್ಮಿಂದ ಪಡೆದಂತ ಮಾರ್ಗದರ್ಶನ ಮತ್ತೆ ನಿಮ್ಮಿಂದ ಪಡೆದಂತ ಜ್ಞಾನ. ಕೃಷ್ಣ, ನನಗೆ ಈ ವಿಷಯಕ್ಕೆ ಖುಷಿ ಇದೆ. ಧರ್ಮದ ಅತ್ಯಂತ ದೊಡ್ಡ ಪ್ರತೀಕವಾದ ಪಾಂಚಜನ್ಯ ಶಂಖ ಈಗ ನಮ್ಮ ಮಧ್ಯೆ ಬಂದಾಗಿದೆ. ಇನ್ನು ಈ ಶಂಖ ಸದಾಕಾಲಕ್ಕೂ ಆ ಶಂಖಾಸುರನಿಂದ ಮುಕ್ತವಾಗಿದೆ ಮತ್ತು ಈ ಕಾರ್ಯ ನಿಮ್ಮಿಬ್ಬರ ಪರಾಕ್ರಮದ ಹೊರತು ಅಸಂಭವ ಆಗಿತ್ತು. ಆದ್ರೆ ಗುರುದೇವ, ಋಷಿಯ ಜೊತೆ ಪಾಂಚಜನ್ಯ ಶಂಖದ ರಕ್ಷಣೆಯ ಜವಾಬ್ದಾರಿನೂ ನಮ್ಮೆಲ್ಲರ ಮೇಲೇನೇ ಇದೆ. ಈ ಶಂಖನ ಶಂಖಾಸುರನಂತ ಹಸುರನಿಂದ ಸುರಕ್ಷಿತ ಆಗಿರೋದಕ್ಕೆ ನಾವ್ ಏನ್ ಮಾಡ್ಬೇಕು ಹೇಳಿ ಗುರುದೇವ? ಅಯ್ಯೋ ಕಂಸ ಭಗವಂತ, ನನ್ನಿಂದ ಎಂತ ದೊಡ್ಡ ತಪ್ಪಾಗೋಗಿದೆ, ಇದೇನಾಗೋಯ್ತು? ಸಾಯಿಸ್ಬೇಕಾಗಿದ್ದು 5ರನ್ನ ಸಾಯಿಸಿದ್ ಮಾತ್ರ 6, ಕುಂತಿನ ಜೀವಂತವಾಗಿ ಕರ್ಕೋಗ್ಬೇಕಿತ್ತು. ಈಗ ನನ್ನ ಭಗವಂತ ಕಂಸನ ಖಡ್ಗ ಉರುಳಿಸೋದು ಕುಂತಿ ಕುತ್ಗೆನಲ್ಲ, ಈ ಪ್ರೇತ ಭದ್ರಾಕ್ಷನ ಕುತ್ಗೆನಾ?